ಹಸಿ ಕೊಬ್ಬರಿ ಬರ್ಫಿ ಮಾಡುವ ವಿಧಾನ. ನಾವು ಯಾವ ಅಳತೆಯಲ್ಲಿ ಕೊಬ್ಬರಿ ತೊಗೊಂಡಿರ್ತೀವಿ ಅಷ್ಟೇ ಸಕ್ಕರೆ, ಒಂದು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ. ಆ ಸಕ್ಕರೆ ಮುಳುಗೋಷ್ಟು ನೀರು ಅಂದಾಜು ಒಂದು ಚಿಕ್ಕ ಗ್ಲಾಸಿಂದ ಹಾಕ್ಕೊಂಡು ಸ್ವಲ್ಪ ಕಲಸಿ ನೋಡ್ಕೊಳ್ಳೋಬೇಕು. ನೀರು ಎಲ್ಲ ಕಡೆ ಸಮಾನಾಗಿ ಸಕ್ಕರೆ ಮುಳುಗಿರಬೇಕು. ಇವಾಗ ಇದನ್ನು ಒಲೆ ಮೇಲೆ ಜೋರು ಉರಿಗೆ ಸಕ್ಕರೆನ ಕರಗಿಸ್ತಾ ಇರಬೇಕು. ಸಕ್ಕರೆ ಫುಲ್ ಕರಗಬೇಕು. ಇದೊಂದು 5 to 10 ಮಿನಿಟ್ಸ್ ಹಿಡಿಯುತ್ತೆ ಟೈಮು. ಕಲಿಸ್ತಾ ಇರಬೇಕು. ಇನ್ನೂ ಸಕ್ಕರೆ ಇದೆ, ಈ ಥರ ಇರಬಾರ್ದು, ಫುಲ್ಲು ಎಲ್ಲ ಕರಗಬೇಕು. ಇವಾಗ ಸಕ್ಕರೆ ಸ್ವಲ್ಪ ಕರಗಿದೆ ಚೆನ್ನಾಗಿ. ಇದು ಸಣ್ಣ ಉರಿ ಇಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೋಬೇಕು. ನಿಮಗೆ ಎಷ್ಟು ತುಪ್ಪ ಬೇಕಂದ್ರೆ ಅಷ್ಟು. ನಾವು ಅಂದಾಜು 1-2 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಇವಾಗ 1 ಕಪ್ ಕೊಬ್ಬರಿ, ಹಸಿ ಕೊಬ್ಬರಿ ತುರಿದು ರೆಡಿ ಇಟ್ಕೊಂಡಿರೋದನ್ನು ಅದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸಿಹಿ ತುಂಬ ಇಷ್ಟಪಡದೇ ಇರೋರು ಸ್ವಲ್ಪ ಸಕ್ಕರೆ ಕಮ್ಮಿ ಹಾಕ್ಕೋಬೋದು. ಇವಾಗ ಇದನ್ನು ಸ್ವಲ್ಪನೂ ಬಿಡದೆ ಕಲಿಸ್ತಾನೇ ಇರಬೇಕು. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ, ಕೊಬ್ಬರಿ ವೈಟ್ ಇರೋದು ಒಂಚೂರು ಕಲರ್ ಚೇಂಜ್ ಆಗೋವರೆಗೂ ಉರಿತಾ ಇರಬೇಕು. ಇದಕ್ಕೆ ಟೇಸ್ಟಿಗೆ ಬೇಕಾದರೂ ಒಂದು ಸ್ವಲ್ಪ ಹಾಲು ಆ್ಯಡ್ ಮಾಡ್ಕೊತಾರೆ. ನಾವು ಯಾವುದೇ ರೀತಿ ಮಾಡ್ಕೊಂಡಿಲ್ಲ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಉರಿತಾ ಇದೆ. ಸ್ವಲ್ಪ ಗಟ್ಟಿ ಆಗ್ತಾ ಇದ್ದಂತೆ ನಾವು ಈ ಕಡೆ ಆಗಲೇ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಚ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡಿ ರೆಡಿ ಇಟ್ಕೋಬೇಕು. ಇವಾಗ ಜಾಸ್ತಿ ಗಟ್ಟಿ ಮಾಡ್ತಾ ಹೋದರೆ ಅದು ಅಲ್ಲೇ ಉಂಡೆ ಪಾಕ ಆಗಿಬಿಡುತ್ತೆ. ಸಾಕಿನ ಇಷ್ಟು ಈ ಒಂದು ಇದಕ್ಕೆ ಬಂದರೆ ಸಾಕಾಗುತ್ತೆ. ಇದನ್ನು ಒಂದು ತಟ್ಟೆಗೆ ಆಲ್ರೆಡಿ ತುಪ್ಪ ಹಚ್ಚಿ ರೆಡಿ ಇಟ್ಕೊಂಡಿರ್ತೀವಿ. ಇದನ್ನು ಚೆನ್ನಾಗಿ ಈಕ್ವಲಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಆರಿದ ಮೇಲೆ ಮತ್ತೆ ಅದು ಮಾಡೋಕ್ಕಾಗಲ್ಲ, ಅಲ್ಲಿಗೆ ಅಷ್ಟೇ ಗಟ್ಟಿ ಆಗಿಬಿಡುತ್ತೆ. ಈ ಥರ ಈಕ್ವಲಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಇದು ನಮ್ಗೆ ಯಾವ ಶೇಪ್ ಬೇಕಲ್ಲಿ ಆ ಶೇಪು ಕಟ್ ಮಾಡ್ಕೋಬೇಕು. ಟೇಸ್ಟಿ ಹಸಿ ಕೊಬ್ಬರಿ ಬರ್ಫಿ ರೆಡಿ ಟು ಈಟ್. ಟೇಸ್ಟ್ ನೋಡ್ಬಿಟ್ಟು ಹೇಳಿ ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ.